ಅದಕ್ಕೆ ಸಂಬಂಧಪಟ್ಟ ಮುಂದಿನ ಕ್ರಮ ಏನಿದೆಯೋ ನಾನು ಸೂಕ್ತ ಟೈಮ್ನಲ್ಲಿ ಹೇಳ್ತೀನಿ. ಅದಕ್ಕೂ ಸಂಬಂಧಪಟ್ಟ ನಮ್ಮ ಮೇಲಾಧಿಕಾರಿಗಳಿಂದಾಗಲಿ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಲ್ಲಾಗಲಿ ಯಾವ ರೀತಿಯಲ್ಲಿ ಕ್ರಮ ಅನ್ನೋದು ನಮಗಿನ್ನೂ ಕ್ಲಿಯರಾಗಿ ತಿಳಿದು ಬಂದಿಲ್ಲ. ಆದ್ದರಿಂದ ಇದನ್ನು ನಾವು ಕ್ಲಿಯರಾಗಿ ತಿಳಿದು ಬಂದಿನ ತಕ್ಷಣವೇ ನಾವು ಏನು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆ್ಯಕ್ಚುಲಿ ನಮ್ಮದು ಏನಾಯ್ತಂದರೆ, ಕಾನೂನು ಕ್ರಮ ಏನಿದೆಯೋ ಅದರಲ್ಲಿ ಜಂಟಿ ಸರ್ವೆ ಮಾಡೋದು, 64A ಪ್ರೊಸೀಡಿಂಗ್ಸ್ ಮಾಡೋದು. 64 ಪ್ರೊಸೀಡಿಂಗ್ಸ್ನಲ್ಲಿ ಯಾರು ಬಲಾಢ್ಯರಾಗಲಿ ಬಡವರಾಗಲಿ ಯಾರು ಅವರು ಒತ್ತುವರಿದಾರರಾಗಿರ್ತಾರೋ ಅವ್ರ ಮೇಲೆ ಆ್ಯಕ್ಷನ್ ಮಾಡೋದು ಅನ್ನೋದು ಕಾನೂನು ಪ್ರಕಾರ ಅರಣ್ಯ ಸಂರಕ್ಷಣಾ ಕಾಯ್ದೆ, ಕರ್ನಾಟಕ ಫಾರೆಸ್ಟ್ ಕಾಯ್ದೆ ಇದೆಲ್ಲದ ಪ್ರಕಾರ ಕ್ರಮ ಕೈಗೊಂಡಿದ್ದು ಅನ್ನೋದು ನಮ್ಮದು ಆದ್ಯ ಕರ್ತವ್ಯ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಕೆಲವು ಟೈಮ್ನಲ್ಲಿ ಕೆಲವು ಹೈಕೋರ್ಟ್ ಜಡ್ಜ್ಮೆಂಟ್ಗಳಿರ್ತವೆ ಕೆಲವು ಪ್ರಕರಣಗಳಲ್ಲಿ. ಆ ಹೈಕೋರ್ಟ್ ಜಡ್ಜ್ಮೆಂಟ್ಗಳನ್ನು ನಾವು ಒಟ್ಟಿಗೆ ಎತ್ಕೊಂಡು ಹೋಗಬೇಕಾಗೋದು ಪರಿಸ್ಥಿತಿ. ಆ ಜಡ್ಜ್ಮೆಂಟ್ಗಳು ಕೊಟ್ಟು ಟೈಮ್ನಲ್ಲಿನೂ ಅರಣ್ಯ ಇಲಾಖೆ ಒಂದೇ ಇಲಾಖೆಗೆ ಅವರು ಡೈರೆಕ್ಷನ್ ಕೊಟ್ಟಿರುವುದಿಲ್ಲ. ಆವಾಗ ಏನಂದರೆ 2-3 ಡಿಪಾರ್ಟ್ಮೆಂಟ್ಗಳನ್ನು ನಾವು ಸಮನ್ವಯ ಮಾಡಿಕೊಂಡು ಕರೆಕ್ಟ್ ಟೈಮ್ ನೋಡಿಕೊಂಡು ಮಾಡಬೇಕಾಗಿದ್ದು ಪರಿಸ್ಥಿತಿ. ಆ ಸಮನ್ವಯದನ್ನು ನಾವೆಲ್ಲ ಮಾಡಿಕೊಂಡು ಮುಂದಿನ ಕ್ರಮ ಏನಿದೆಯೋ ಅಂತ ಎಲ್ಲ ಮಾಡ್ತೀವಿ. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.